ಹಾಯ್, ಎಲ್ಲರಿಗೂ ನಮಸ್ಕಾರ. ಮಾಹಿತಿ ಕಣಜ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮ್ಯೂಚುವಲ್ ಫಂಡ್ ಈ ಹೆಸರನ್ನು ನೀವೆಲ್ಲ ಕೇಳೇ ಇರ್ತೀರ. ಸೊ ಮ್ಯೂಚುವಲ್ ಫಂಡ್ ಅಂತಂದರೆ ಹೆಸರೇ ಹೇಳೋ ಹಾಗೆ ಮ್ಯೂಚುವಲ್ ಅಂತಂದರೆ ಪರಸ್ಪರ, ಫಂಡ್ ಅಂದರೆ ನಿಧಿ ಅಂತ. ಸೊ ಪರಸ್ಪರರು ಅಥವಾ ಬೇರೆ ಬೇರೆಯವರು ಸೇರಿ ಒಂದು ನಿಧಿಯನ್ನು, ಫಂಡನ್ನು ನಿರ್ಮಾಣ ಮಾಡುವ ವ್ಯವಸ್ಥೆಯನ್ನು ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ಸೊ ಮ್ಯೂಚುವಲ್ ಫಂಡಲ್ಲಿ ಯಾರೆಲ್ಲ ಇನ್ವೆಸ್ಟ್ ಮಾಡ್ತಾರೋ ಆ ಹಣವನ್ನು ಸಂಗ್ರಹಿಸಿ ಒಂದು ಫಂಡ್ ಅಥವಾ ನಿಧಿಯನ್ನು ಸ್ಥಾಪನೆ ಮಾಡ್ತಾರೆ. ಆ ನಿಧಿಯನ್ನು ಬೇರೆ ಬೇರೆ ಕಡೆಯಲ್ಲಿ ಹೂಡಿಕೆ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಸೊ ನಾವು ಆಗಿರೋ ಹಣಕ್ಕೆ ಲಾಭ ಬರುವ ರೀತಿಯಲ್ಲಿ ನೋಡಿಕೊಳ್ಳುವ ಒಂದು ವ್ಯವಸ್ಥೆ ಮ್ಯೂಚುವಲ್ ಫಂಡ್. ನಾವು ಮ್ಯೂಚುವಲ್ ಫಂಡಲ್ಲಿ ಹಾಕುವಂಥ ಹಣವನ್ನು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ಲಾಭ ಬರೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ಸೊ ನಾವು ಮ್ಯೂಚುವಲ್ ಫಂಡಲ್ಲಿ ಅಮೌಂಟ್ ಹಾಕಿದ್ರೆ, ಒಂದು ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ಹಾಕಿದ್ರೆ ಅದನ್ನು ಯಾರು ಮ್ಯಾನೇಜ್ ಮಾಡ್ತಾರೆ ಅಂದರೆ, ಯಾರು ಅದನ್ನು ಶೇರ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿ ಅದನ್ನು ಮ್ಯಾನೇಜ್ ಮಾಡಿ ನಮಗೆ ಲಾಭ ಬರೋ ರೀತಿಯಲ್ಲಿ, ಪ್ರಾಫಿಟ್ ಬರೋ ರೀತಿಯಲ್ಲಿ ನೋಡ್ಕೊಳ್ತಾರೆ ಅಂದರೆ ಫಂಡ್ ಮ್ಯಾನೇಜರ್ಗಳು. ಸೊ ಫಂಡ್ ಮ್ಯಾನೇಜರ್ಗಳು ನಾವು ಮ್ಯೂಚುವಲ್ ಫಂಡ್ನಲ್ಲಿ ಹಾಕುವಂಥ ಹಣವನ್ನು ಶೇರ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿ ಅದರಿಂದ ನಮಗೆ ಲಾಭ ಬರೋ ರೀತಿಯಲ್ಲಿ ನೋಡ್ಕೊಳ್ತಾ ಇರ್ತಾರೆ. ಈ ಫಂಡ್ ಮ್ಯಾನೇಜರ್ಗಳು ಯಾರು ಅಂತಂದರೆ, ಇವರುಗಳು MBA ಇನ್ ಫಿನಾನ್ಸ್ ಮಾಡಿರ್ತಾರೆ. ಜೊತೆಗೆ ಸೆಬಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಲ್ಲಿ ಇದು ರೆಗ್ಯುಲೇಟರಿ ಬಾಡಿ. ಇದು ಶೇರ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡನ್ನು ಕಂಟ್ರೋಲ್ ಮಾಡುವಂತಹ ರೆಗ್ಯುಲೇಟರಿ ಬಾಡಿ ಸೆಬಿ. ಸೊ ಈ ಸೆಬಿಯಲ್ಲಿ ಬರುವಂತಹ ಬೇರೆ ಬೇರೆ ಕೋರ್ಸ್ಗಳನ್ನು ಕ್ಲಿಯರ್ ಮಾಡಿರ್ತಾರೆ. ಸೊ ಕೋರ್ಸ್ ಕ್ಲಿಯರ್ ಆದಮೇಲೆ ಅವರು ಫಂಡ್ ಹೌಸ್ಗಳಲ್ಲಿ ಕೆಲಸವನ್ನು ಕೂಡ ಮಾಡಿರ್ತಾರೆ. ಇವರು ಸರ್ಟಿಫೈಡ್ ಫಿನಾನ್ಷಿಯಲ್ ಪ್ಲ್ಯಾನರ್ಸ್ ಆಗಿರ್ತಾರೆ. ಈ ಫಂಡ್ ಮ್ಯಾನೇಜರ್ಗಳಿಗೆ ಶೇರ್ ಮಾರ್ಕೆಟ್ನಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಭ ಬರುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಯಾರಿಗೆಲ್ಲ ಶೇರ್ ಮಾರ್ಕೆಟ್ ಅರ್ಥ ಆಗಲ್ವೋ, ಯಾರಿಗೆ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಭಯ ಆಗುತ್ತೋ ಅಥವಾ ಭಯ ಇದೆಯೋ, ಯಾರಿಗೆ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ಅದನ್ನೆಲ್ಲ ನೋಡೋದಕ್ಕೆ ಟೈಮ್ ಇರಲ್ವೋ, ಅವರು ಸಿಂಪಲ್ಲಾಗಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬಹುದು. ಮ್ಯೂಚುವಲ್ ಫಂಡ್ನ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂತಂದರೆ, ಒಂದು ಒಳ್ಳೆಯ ಮ್ಯೂಚುವಲ್ ಫಂಡನ್ನು ಹುಡುಕಿ ಅದರಲ್ಲಿ ನಾವು ನಿರ್ದಿಷ್ಟವಾಗಿ ಅಂದರೆ ರೆಗ್ಯುಲರಾಗಿ ನಾವು ಇನ್ವೆಸ್ಟ್ ಮಾಡ್ತಾ ಹೋದರೆ ಸಾಕು, ನಾವು ಹಾಕಿರೋ ದುಡ್ಡು ಬೆಳೀತಾ ಹೋಗುತ್ತೆ, ನಮಗೋಸ್ಕರ ದುಡಿಯುತ್ತೆ. ಇನ್ನು ಮ್ಯೂಚುವಲ್ ಫಂಡ್ ಸೇಫಾ ಅಂತ ಕೇಳೋರಿಗೆ, ಮ್ಯೂಚುವಲ್ ಫಂಡನ್ನು ನಿರ್ವಹಣೆ ಮಾಡೋದು, ಮ್ಯಾನೇಜ್ ಮಾಡೋದು ಯಾವುದು ಅಂತಂದರೆ ಸೆಬಿ. ಈಗಾಗಲೇ ಹೇಳಿದೆ, ಸೆಬಿ ಅಂದರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು ಸ್ಟಾಕ್ ಮಾರ್ಕೆಟನ್ನು ನಿಯಂತ್ರಿಸುತ್ತೆ. ಇದು ಈ ಮ್ಯೂಚುವಲ್ ಫಂಡ್ ಅನ್ನೋದು ಚಿಟ್ ಫಂಡು, ಚೀಟಿ ವ್ಯವಹಾರ ಥರ ಅಲ್ಲ. ಇದು ಒಂದು ವ್ಯವಸ್ಥಿತವಾದಂಥ ಯೋಜನೆ ಆಗಿದೆ. ಇದರಲ್ಲಿ ರಿಸ್ಕ್ ಇರುತ್ತೆ. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಂಥ ಹಣವನ್ನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ರಿಸ್ಕ್ ಇರುತ್ತೆ. ಬಟ್ ಅಷ್ಟೊಂದು ರಿಸ್ಕ್ ಇರಲ್ಲ, ಕಡಿಮೆ ರಿಸ್ಕ್ ಇರುತ್ತೆ, ಕ್ಯಾಲ್ಕುಲೇಟೆಡ್ ರಿಸ್ಕ್ ಆಗಿರುತ್ತೆ. ಸೊ ಮ್ಯೂಚುವಲ್ ಫಂಡ್ಗಳು ನಿಜಕ್ಕೂ ಕೂಡ ಸೇಫ್ ಆಗಿದೆ. ಸೊ ಮ್ಯೂಚುವಲ್ ಫಂಡ್ಗಳು ಮತ್ತು ಸ್ಟಾಕ್ ಮಾರ್ಕೆಟನ್ನು ಮ್ಯಾನೇಜ್ ಮಾಡುವಂಥದ್ದು ಸೆಬಿ. ಹಾಗಾಗಿ ಮ್ಯೂಚುವಲ್ ಫಂಡ್ಗಳು ನಿಜಕ್ಕೂ ಕೂಡ ಸೇಫ್ ಆಗಿದೆ. ಭಾರತದಲ್ಲಿ ಇದುವರೆಗೆ 44 ಮ್ಯೂಚುವಲ್ ಫಂಡ್ ಹೌಸ್ಗಳಿವೆ. ಯಾರಿಗೆಲ್ಲ ಹಣವನ್ನು ಸೇವ್ ಮಾಡಬೇಕು, ಸ್ವಲ್ಪ ಅದಕ್ಕೆ ಒಳ್ಳೆ ಬಡ್ಡಿ ಕೂಡ ಬರಬೇಕು ಅಂತ ಯಾರೆಲ್ಲ ಅನ್ಕೋತಾರೋ ಅವರಿಗೆಲ್ಲ ಮ್ಯೂಚುವಲ್ ಫಂಡು ಬೆಸ್ಟ್ ಆಪ್ಷನ್ನು. ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹಂಚ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.